ತಿಪಟೂರಿನಲ್ಲಿ ಕುಡಿಯುವ ನೀರಿಗೆ ಸಂಕಷ್ಟ. ಶಾಸಕ ಷಡಾಕ್ಷರಿ ವಿರುದ್ಧ ಜೆಡಿಎಸ್ ಮುಖಂಡ ಕಿಡಿ. ತಿಪಟೂರು ನಗರದಲ್ಲಿ ಕುಡಿಯುವ ನೀರಿಗೆ ತೀವ್ರ ಸಂಕಷ್ಟ ಎದುರಾಗಿದ್ದು, ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಿಸಿದಂತೆ ಶಾಸಕ ಕೆ ಷಡಾಕ್ಷರಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ತಿಪಟೂರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಮಾನಿಕೆರೆ ಹಾಗೂ ಏಚನೂರು ಕೆರೆಗೆ ಸಮರ್ಪಕವಾಗಿ ನೀರು ಹರಿಸದ ಕಾರಣದಿಂದ ನಗರದ ಜನತೆ ಈಗ ನೀರಿನ ಕೊರತೆ ಎದುರಿಸುತ್ತಿದ್ದಾರೆ. ಈ ಬಗ್ಗೆ ಜೆಡಿಎಸ್ ಪಕ್ಷ ಹಿಂದೆಯೇ ನಗರಸಭೆಗೆ ಮನವಿಯನ್ನ ಸಲ್ಲಿಸಿದ್ರೂ ಪ್ರಯೋಜನ ಆಗಿಲ್ಲ. ಅಲ್ಲದೆ ನಗರಸಭೆ ವತಿಯಿಂದ 61 ಹೊಸ ಕೊಳವೆ ಬಾವಿಯನ್ನ ಕೊರೆಸಲಾಗಿದೆ ಎಂದು ಹೇಳ್ತಿದ್ದಾರೆ. ಆದರೆ ಇಷ್ಟಾದರೂ ನೀರಿನ ಸಮಸ್ಯೆ ಪರಿಹಾರವಾಗದಿರೋದು ಅಧಿಕಾರಿಗಳ ಕಾರ್ಯಕ್ಷಮತೆಯ ಮೇಲಿನ ಅನುಮಾನಕ್ಕೆ ಕಾರಣ ಆಗಿದೆ ಎಂದು ಪ್ರಶ್ನಿಸಿದ್ರು. ಈಗಾಗಲೇ ಎಲ್ಲಾ ಕಡೆ ಸಮಸ್ಯೆ ಆಗಿದೆ. ನಮ್ಮ ಆಯುಕ್ತರು ಮನೆ ಯಾವ ಪ್ರೆಸ್ ಮೀಟ್ ಆಗಿ ಯಾವಾಗಲೂ ಒಂದ್ಸಲ ನೋಡಿದೆ ನಾನು. ಇಷ್ಟು 61 ಬೋರ್ ಕೊರೆಸ್ಬಿಟ್ಟಿದ್ದೀನಿ, ಎಲ್ಲಾ ನೀರು ಬರ್ತಾ ಇದಾವೆ ಅಂತ. ಅವು ಯಾವ ನೀರು ಕೊರೆಸಿದ್ದಾರೆ, ಎಲ್ಲಿ ಮೋಟರ್ ಹಾಕಿದರೆ, ಯಾವ ಬೋರಲ್ಲಿ ನೀರು ಬರ್ತಾ ಇದ್ದಾವೆ, ದಯಮಾಡಿ ಅದನ್ನ ಅವರಿಗೆ ಒಂದು ಪೇಪರಲ್ಲಿ ಒಂದು ನೀಟಾಗಿ ಕ್ಲೀನ್ ಪೇಪರಲ್ಲಿ ಅನೌನ್ಸ್ ಮಾಡಬೇಕು. ಎಷ್ಟು ಬೋರ್ವೆಲ್ ಇದಾವೆ, ಎಷ್ಟು ಖರ್ಚು ಮಾಡಿದ್ವಿ, ಯಾವ ಬೋರಲ್ಲಿ ನೀರು ಬರ್ತಾ ಇದ್ದಾವೆ ಅಂತ. 61 ಬೋರ್ವೆಲ್ ನೀರು ಬರ್ತಾ ಇದೆಯಾ? ಸುಮ್ಮನೆ ಸಮಜಾಯಿಸಿ ಜನಗಳಿಗೆ ಉಡಾಫೆ ಉತ್ತರಗಳು ಕೊಡೋದು ಆಯುಕ್ತರಿಗೆ ಇನ್ನೇನು ಗೊತ್ತಿಲ್ಲ. ಇಂಥ ಆಯುಕ್ತರನ್ನ ಇಟ್ಕೊಂಡು ನಮ್ಮ ಶಾಸಕರು ಸುಮ್ಮನೆ ಕಾಲಹರಣ ಮಾಡಿ ಜನಗಳಿಗೆ ನೀರಿನ ವ್ಯವಸ್ಥೆ, ಇವತ್ತು ಕುಡಿಯೋ ನೀರಿಗೆ ತೊಂದರೆ ಮಾಡಿ ಇಟ್ಟಿದ್ದಾರೆ. ಸೊ ಮೊದಲು 24/7 ನಾವು ಏನು 72 ಕೋಟಿ ಶಾಂಕ್ಷನ್ ಆಗೋಗ್ಬಿಟ್ಟು ಅವತ್ತೆಲ್ಲ ಮಾಡಿಬಿಡ್ತೀವಿ ಅಂತ ಪಾಪ ಅವೆಲ್ಲ ತುಕ್ಕಿಡ್ದವು ಪೈಪ್ಗಳು. ಯಾರೋ ಬೈತಾ ಇದ್ರು ಮೊನ್ನೆ, ಯಾವುದೋ ಪೇಪರಲ್ಲಿ ನೋಡ್ತಾ ಇದ್ದೆ, ಎಲ್ಲ ತುಕ್ಕಿಡ್ದೋಗಿದ್ದಾವೆ ಪೈಪ್ಗಳು. ಆ ಪೈಪ್ಗಳು ಕೆಲಸಕ್ಕೆ ಬರಲ್ಲ. ಆ ಪಾಪ 72 ಕೋಟಿ ಶಾಂಕ್ಷನ್ ಆಗಿ 24/7 ನೀರು ಕೊಡ್ತೀನಿ ಅಂತ ಎಲ್ಲೂ ಕೆಲಸ ಇಲ್ಲ, ಏನು ಕೆಲಸನೂ ಆಗಿಲ್ಲ. ಅಲ್ಲಿ ಪೈಪ್ಗಳು ಹಾಕಿದ್ದವೇ ತುಕ್ಕಿಡ್ದೋಗಿದ್ದಾವೆ. ಅವಕ್ಕೆಲ್ಲ ಎಲ್ಲ ಸರ್ಕಾರ ದುಡ್ಡು, ಅವೆಲ್ಲ ಇವರು ದುಡ್ಡೆಲ್ಲ ಈ ಪಾಪ ಜನಗಳಿಗೆ ಏನಾದ್ರು ಒಂದು ಕಷ್ಟ ಅಂತಂದ್ರೆ ಅವರಿಗೆ ದುಡ್ಡು ಸಿಗ್ತಾ ಇಲ್ಲ. ಈಗ ಅಲಿತಾರೆ ಬಂದಿಲ್ಲಿ ತಹಸೀಲ್ದಾರ್ ಕಚೇರಿಗಳಲ್ಲಿ ಏನಾದ್ರು ಒಂದು ಮಾಸಾಶನ ಇರ್ಬೋದು, ವೃದ್ಧಾಪ್ಯ ವೇತನ ತಗೊಳ್ಳೋದಕ್ಕೆ ಅಲಿತಾರೆ. ಇಲ್ಲಿ 72 ಕೋಟಿ 100 ಕೋಟಿ ಲೆಕ್ಕವಿಲ್ದಂಗೆ ದುಡ್ಡನ್ನ ಪೋಲಾಗ್ತಾ ಇದೆ ಇವತ್ತು. ಇನ್ನು ಅಮಾನಿಕೆರೆ ದುರಸ್ತಿ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಕೇವಲ ಒಂದು ಜೆಸಿಬಿ ಯಂತ್ರದ ಮೂಲಕ ಕೆಲಸ ನಡೀತಾ ಇರೋದ್ರಿಂದ ಮಳೆಗಾಲದೊಳಗೆ ಕೆರೆಗೆ ಸಮರ್ಪಕವಾಗಿ ನೀರು ತುಂಬಿಸುವ ಸಾಧ್ಯತೆ ಕಡಿಮೆ ಇದೆ ಎಂದಿದ್ದಾರೆ. ಇನ್ನು ಶಾಸಕರು ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆ ಮಾಡಲು ಆಗಲ್ಲ ಎಂದು ತಿಳಿಸಿದ್ದಾರೆ. ನಾನು ಸ್ವತಃ 25 ಟ್ಯಾಂಕರ್ಗಳ ಮೂಲಕ ಪ್ರತಿದಿನ ನೀರು ಪೂರೈಸುವ ವ್ಯವಸ್ಥೆಯನ್ನ ಮಾಡ್ತೇನೆ ಎಂದು ಶಾಂತಕುಮಾರ್ ಸವಾಲನ್ನ ಹಾಕಿದ್ರು. ಈಗಾಗಲೇ ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ದು, ಧರಣಿ ಮಾಡಿದ್ದು. ಇದೇ ನಮ್ಮ ನಗರಸಭೆ ಆವರಣದಲ್ಲಿ ಮಳೆ ಬರ್ತಾ ಇತ್ತು, ಕುತ್ಕೊಂಡು ಸ್ಟ್ರೈಕ್ ಮಾಡಿದ್ದು. ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಿ ಅವತ್ತೇ ನಾವು ಅಧಿಕಾರಿಗಳಿಗೆ, ಆಯುಕ್ತರಿಗೆ, ಶಾಸಕರಿಗೆ ನೀರಿನ ಸಮಸ್ಯೆ ಆಗುತ್ತೆ, ನೀರಿನ ಸಮಸ್ಯೆ ಉಲ್ಬಣ ಆಗುತ್ತೆ ಮುಂದಿನ ದಿವಸದಲ್ಲಿ. ನಾವೇನು ಪ್ರತಿಭಟನೆ ಮಾಡಿದ್ರು ನೀವು ಯಾವಾಗಲೂ ನೀವು ಕೇಳಿಸ್ದಂಗೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಾವೆಲ್ಲ ತಿಪಟೂರು ದೊಡ್ಡ ನಗರವಾಗಿ ಮಾರ್ಪಾಡಾಗಿದೆ, ಅಭಿವೃದ್ಧಿ ಆಗಿದೆ, ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ಒಂದೇ ಧೋರಣೆ ನಿಮ್ಗೆ. ಅವೆಲ್ಲ ಸುಮ್ಮನೆ ಒಳಗಡೆ ನಿಮ್ಮ ಧೋರಣೆ. ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇದ್ದಾವೆ. ನಾವು ಅವತ್ತೇ ಹೇಳಿದ್ದು, ತಿಪಟೂರು ಕೆರೆ ತುಂಬಿಸ್ತಿಲ್ಲ, ಸುಮ್ಮನೆ ಕಾಲಹರಣ ಮಾಡಿದ್ರು. 1 ವರ್ಷ ಕಾಲಹರಣ ಮಾಡಿ ಈಗ ಸುಮ್ಮನೆ ಎಲ್ಲ ಏನೋ ಕೆರೆಸ್ತಾ ಇದ್ದಾರೆ ಮೇಲ್ಗಡೆ ನಿಂತ್ಕೊಂಡು. ಅದಕ್ಕೇನಕ್ಕೆ 5 ಕೋಟಿ ಶಾಂಕ್ಷನ್ ಕೊಟ್ಟು ಗೊತ್ತಿಲ್ಲ. ಅದನ್ನ ಮಾಡೋದಕ್ಕೆ ಒಂದು JCB ಇಟ್ಕೊಂಡು 4 ತಿಂಗಳಿಂದ ಒಂದೇ JCBನಲ್ಲಿ ಕೆಲಸ, ಬೇರೆ JCB ಬಂದಿದ್ದಾವ? ಒಂದೇ JCBನಲ್ಲಿ ಕೆಲಸ. ಅದು ಇನ್ನೆಷ್ಟು ವರ್ಷ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಯಾವತ್ತು ತುಂಬಿಸ್ತಾರೆ. ಮೊದಲನೇ ತಪ್ಪು ಮಾಡಿದ್ದೀವರು UGDನ ಒಂದು ಪಂಪ್, ಜಾಕ್ವೆಲ್ ಪಂಪ್ ಹಾಕದಲ್ಲೇ ಇವತ್ತು ನಿರಂತರವಾಗಿ ಏನು ಕಲುಷಿತ ನೀರು ತಿಪಟೂರಿನ ಎಲ್ಲ ಕಲುಷಿತ ನೀರು ಆ ಒಂದು ನಮಗೇನು ಬಂಡಿಹಳ್ಳಿ STP ಘಟಕ ಹೋಗಬೇಕಾಗಿತ್ತು, ಸರಿಯಾದ ರೀತಿ ವ್ಯವಸ್ಥೆ ಇಲ್ಲದಲ್ಲೇ ಎಲ್ಲ ಇಂಡಿಸ್ ಕೆರೆನೂ ಕಲ್ಮಶ ಆಯಿತು. ಈ ನೀರು ತಿಪಟೂರಿಗೆ ದ ಮೇನ್ ಸೋರ್ಸ್ ಫಾರ್ ತಿಪಟೂರು ಪೀಪಲ್ ಡ್ರಿಂಕಿಂಗ್ ವಾಟರ್. ಇವತ್ತು ಆ ನೀರನ್ನ ಕಲುಷಿತ ಆಗೋದು. ಇನ್ನು ಈ ವೇಳೆ ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಸ್ವಾಮಿ, ನಗರಾಧ್ಯಕ್ಷ ರಾಜು, ತಾಲೂಕು ಕಾರ್ಯದರ್ಶಿ ನಾಗರಾಜು, ಯುವ ಘಟಕದ ಅಧ್ಯಕ್ಷ ಸುದರ್ಶನ್ ಸೇರಿದಂತೆ ಹಲವರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.